ನಾಮಿನೇಷನ್ ಇಂದ ಪಾರಾಗಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. शुरू इधर पिक्चर अभी चालू है. मुझे कुछ कुछ हो गया. ಹಾಯ್ ಹಲೋ, ಸಂಜೆ ವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ರಲ್ಲಿ 2 ಪಾರ್ಟಿ ಆಲ್ರೆಡಿ ಶುರುವಾಗಿದೆ. ಅಂದ್ರೆ ಸ್ವರ್ಗ ಹಾಗೂ ನರಕ. ಈಗಾಗ್ಲೇ ನಾವು ಹೇಳಿದೀವಿ. ಅದರಲ್ಲಿ ನಿನ್ನೆ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಪ್ಪಾ ಅಂತ ಅಂದ್ರೆ, ಸ್ವರ್ಗದ ನಿವಾಸಿಗೂ ನರಕದ ನಿವಾಸಿಗೂ ಲವ್ ಶುರು ಆಗ್ಬಿಟ್ಟಿದೆ. ಈ ಮೊದಲ ದಿನನೇ ಈ ತರ ಶುರು ಆಗ್ಬಿಟ್ಟಿದೆ ಅಂತ ಸಾಕಷ್ಟು ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹೌದು, ಯಾರಿಗೆ ಅಂತ ಅಂದ್ರೆ ನರಕದಲ್ಲಿರುವಂತಹ ರಂಜಿತ್ ಹಾಗೂ ಸ್ವರ್ಗದಲ್ಲಿರುವಂತಹ ಐಶ್ವರ್ಯ ಸಿಂಧೋಗಿ ಅವರಿಗೆ ಲವ್ ಶುರುವಾಗಿದೆ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಮನೆಯಲ್ಲಿ ಕೂಡ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಮುझे कुछ कुछ हो गया ವಿಷಯ. ಸೊ ಹಾಗಾಗಿ ನರಕದಲ್ಲಿರುವಂತಹ ರಂಜಿತ್ ಅವರಿಗೆ ಐಶ್ವರ್ಯ ಅವ್ರ ಮೇಲೆ ಹೇಗ್ ಲವ್ ಆಯ್ತು ಅಂತ ಹೇಳ್ತೀನಿ. ಅಂದ್ರೆ ಅವರಿಬ್ರು ಐಶ್ವರ್ಯ ಊಟ ಮಾಡ್ತಿರ್ಬೇಕಾದ್ರೆ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಐಶ್ವರ್ಯ ಅವರು. ಒಂದಿಷ್ಟು ಊಟ ಮಾಡ್ತಿರುವ ಟೈಮ್ ಅಲ್ಲಿ ಬಂದು ಹರಟೆ ಹೊಡಿತಾ ಇದ್ರು ನರಕದಲ್ಲಿರುವ ನಿವಾಸಿಗಳ ಜೊತೆ. ಐಶ್ವರ್ಯ ಅವರು ಸ್ವಲ್ಪ ವೈಟ್ ಕಲರ್ ಸಾರಿ ಹಾಕಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ರಂಜಿತ್ ಅವರವರನ್ನೇ ನೋಡ್ತಾನೆ ಇದ್ರು. ಹಾಗಾಗಿ ಮನೆಯವರೆಲ್ಲ ಅಂದ್ರೆ ನರಕದ ನಿವಾಸಿಗಳೆಲ್ಲ ಹೇಳ್ತಾ ಇದ್ರು, ರಂಜಿತ್ ಅವರ ಕಾಲೆಳಿತಾ ಇದ್ರು, ಏನ್ ನಾಚ್ಕೊಂತಾ ಇದೀಯಾ ಅವಳನ್ನ ನೋಡ್ಬಿಟ್ಟು ಅಂತ. ಸೊ ಹಾಗಾಗಿ ನಿಜಕ್ಕೂ ರಂಜಿತ್ ಅವರು ನಾಚ್ಕೊಂಡಿದ್ರು. ಆ ಕ್ಷಣನೇ ಅಲ್ಲಿಂದ ಹೊರಟೋದ್ರು, ಅವರು ನಗಾಡ್ಕೊಂಡು ಹೋದ್ರು. ಸೊ ಅವ್ರು ತುಂಬಾನೇ ಬ್ಲಶ್ ಆಗ್ತಾ ಇದ್ರು. ಅದನ್ನ ನೋಡುವಾಗ ಎಲ್ರಿಗೂ ಕೂಡ ಆಯ್ತು, ಇವರಿಬ್ರು ಏನೋ ನಡೀತಾ ಇದೆ ಒಳಗಡೆ ಅಂತ ಒಂದಿಷ್ಟು ಜನ ಮಾತುಕತೆ ಕೂಡ ನಡೀತಾ ಇದೆ. ನೆಟ್ಟಿಗರು ಕೂಡ ಅದೇ ರೀತಿ ಮಾತಾಡ್ಕೊಳ್ತಾ ಇದಾರೆ. ಐಶ್ವರ್ಯ ಕೂಡ ಹೇಳಿದ್ರು, ನಾನ್ ಬೇಕಾ ಅಥವಾ ನನ್ ತಟ್ಟೆಯಲ್ಲಿರುವಂತ ಊಟ ಬೇಕಾ ಅಂತ. ಸೊ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ರಂಜಿತ್ ಅವರು, ನನಗೆ ನೀನೇ ಬೇಕು ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದ್ ಕಡೆ ಇಬ್ರು ಕಣ್ಣಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಇಬ್ಬರ ಮಧ್ಯದಲ್ಲಿ ಲವ್ ಶುರುವಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಇದೊಂದು ಪಾಠ ಆದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ನಿನ್ನೆಯ ಸಂಚಿಕೆಯಲ್ಲಿ ಲಾಯರ್ ಜಗದೀಶ್ ಅವರು ಎಲ್ಲೋ ಒಂದ್ ಕಡೆ ಡಬಲ್ ಗೇಮ್ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರೇ ಹೇಳಿದ್ರು, ನಾನು ಇನ್ಮುಂದೆ ಆಟ ಶುರು ಮಾಡ್ತೀನಿ, ನಂದು ಲಾಜಿಕೇ ಇದು, ನಾನು ಇದೇ ತರ ಮಾಡ್ತೀನಿ ಅಂತ. ಯಾಕಂತಂದ್ರೆ ಅವರು ನರಕದಲ್ಲಿರುವವ್ರ ಜೊತೆ ಹೋಗಿ ಮಾತಾಡ್ತಾ ಇದ್ದಾರೆ, ಸ್ವರ್ಗದಲ್ಲಿರುವವ್ರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಾನೇ ಒಮ್ಮೆ ರೂಲ್ ಮಾಡ್ತಿದ್ದೀನಿ ಅನ್ನೋ ತರ ಅವರಲ್ಲಿ ವರ್ತಿಸ್ತಾ ಇದ್ದಾರೆ. ಇದರಿಂದಾಗಿ ಸ್ವರ್ಗದ ನಿವಾಸಿಗಳಿಗೆ ಒಂದಿಷ್ಟು ಬೇಸರ ಆಗಿದೆ. ನಮ್ಮನೇಲಿ ಇದ್ಕೊಂಡು ಏನಕ್ಕೆ ಅಲ್ಲಿ ಹೋಗಿ ಮಾತಾಡ್ತೀರಾ, ಇಲ್ಲಿದ್ದನ್ನ ಅಲ್ಲಿ ಹೋಗಿ ಹೇಳ್ತೀರಾ, ಅಲ್ಲಿ ವಿಚಾರಗಳನ್ನ ಇಲ್ಲಿ ಬಂದು ಹೇಳ್ತೀರಾ ಅಂತ ಒಂದಿಷ್ಟು ವಿಚಾರಗಳು ಸುದ್ದಿ ಆಗ್ತಾ ಇದೆ. ಜೊತೆಗೆ ಚೈತ್ರ ಕುಂದಾಪುರ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಇರುವಂತದ್ದು ಎಲ್ರು ಕೂಡ ಏನು ಸ್ವರ್ಗದವರು. ಅದರಿಂದಾಗಿ ಒಂದಿಷ್ಟು ಜಗಳ ಕೂಡ ಆಗ್ತಾ ಇದೆ. ಯಾಕೆ ಅವ್ರ ಜೊತೆ ಎಲ್ಲ ಕ್ಲೋಸ್ ಆಗಿರ್ಬೇಕು ಅನ್ನುವಂಥದ್ದು. ನಮ್ಮನೆದನ್ನ ನಾವು ನೋಡ್ಕೊಳ್ಳೋಣ ಅಂತ ಸ್ವರ್ಗದವರು ಎಲ್ಲ ಲಾಯರ್ ಜಗದೀಶ್ ಅವ್ರಿಗೆ ಹೇಳ್ಕೊಂಡ್ರು ಕೂಡ ಯಾವುದೇ ರೀತಿಯಾಗಿ ಜಗದೀಶ್ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ. ನಾನು ಇರೋದೇ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವರು. ತಾನು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತೀನಿ, ಎರಡು ಕಡೆ ಕೂಡ ನಾನು ರೂಲ್ ಮಾಡ್ತೀನಿ ಅನ್ನೋ ತರ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದೊಂದು ಪಾರ್ಟ್ ಆದ್ರೆ, ನಿನ್ನೆ ಇನ್ನೊಂದು ವಿಚಾರ ಕೂಡ ನಡೆಯಿತು. ಚೈತ್ರ ಕುಂದಾಪುರ ಹಾಗೂ ಮಾನಸ ಅವರಿಗೆ ಒಂದಿಷ್ಟು ಜಗಳ ಆಯ್ತು. ಅಂದ್ರೆ ಧ್ಯಾನದ ವಿಚಾರವಾಗಿ ಇಬ್ರು ಕೂಡ ಜಗಳ ಆಡ್ಕೊಂಡ್ರು. ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡಿ ಧ್ಯಾನದ ಬಗ್ಗೆ ಅಂತ ಚೈತ್ರ ಕುಂದಾಪುರ ಅವರು ಮಾನಸ ಅವರಿಗೆ ಹೇಳಿದ್ರು. ಸೊ ಇದರಿಂದಾಗಿ ಮಾನಸ ಅವರಿಗೆ ಬೇಸರ ಆಯ್ತು. ಇಬ್ರು ಕೂಡ ಮಾತಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡಿದ್ರು. ನೀನ್ ಯಾರು ಕೇಳಕ್ಕೆ ಅಂತೆಲ್ಲ ಮಾತು ಬಂತು. ಯಾರು ಮಾನಸ ಅವರು ಹೇಳಿದ್ರು ಚೈತ್ರ ಕುಂದಾಪುರ ಅವ್ರಿಗೆ. ಇದಿಷ್ಟು ಜಗಳ ಆಯ್ತು. ಅದಾದ್ಮೇಲೆ ಮಾನಸ ಅವರು ಸೀದಾ ಹೋಗಿ ಗೋಲ್ಡ್ ಸುರೇಶ್ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಚೈತ್ರ ಕುಂದಾಪುರ ಹೇಗಪ್ಪ ಅಂತ ಅಂದ್ರೆ, ಒಂದು ನಾವು ಅವ್ರ ಹತ್ರ ನೈಸ್ ಆಗಿ ಮಾತಾಡಿದ್ರೆ, ಚಿನ್ನ ರನ್ನ ಅಂತ ಹೇಳ್ಕೊಂಡ್ ಮಾತಾಡಿದ್ರೆ ಅವ್ರು ನಮ್ ಕಡೆ ಬಂದ್ಬಿಡ್ತಾರೆ. ಅಕಸ್ಮಾತ್ ಅವರೆಲ್ಲಾದ್ರೂ ಸ್ವರ್ಗದವರೆಲ್ಲಾದ್ರೂ ರನ್ನ ಚಿನ್ನ ಅಂತ ಮಾತಾಡಿದ್ರೆ ಅವ್ರ ಕಡೆನೆ ವಾಲ್ ಬಿಡ್ತಾರೆ. ನಾವ್ ಏನು ಸೀಕ್ರೆಟ್ ಹೇಳಂಗಿಲ್ಲ, ನಾವೇನಾದ್ರೂ ಹೇಳಿದ್ರೆ ಅವ್ರೆಲ್ಲಾ ಕಡೆ ಸ್ವಲ್ಪ ಅವ್ರನ್ನ ನಯ ನಾಜುಕಿಂದ ಮಾತಾಡಿದ್ರೆ ಎಲ್ಲಾನು ಹೇಳ್ಬಿಡ್ತಾರೆ ಚೈತ್ರ ಕುಂದಾಪುರ ಅವರು ಅವ್ರ ಮನೆಗೆ ಅಂತ ಹೇಳಿದ್ರು. ಸೊ ಹೀಗಾಗಿ ಒಂದಿಷ್ಟು ಜಗಳ ಆಯ್ತು. ಸಿಕ್ಕಾಪಟ್ಟೆ ಜಗಳ ತಾರಕಕ್ಕೆ ಕೂಡ ಏರಿತು ಅನ್ನುವಂಥದ್ದು. ಸೊ ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಇಷ್ಟೆಲ್ಲ ಆಯ್ತು. ಜೊತೆಗೆ ಲವ್ ಕೂಡ ಶುರುವಾಗಿದೆ ಅಂತ ಅನ್ಸುತ್ತೆ. ನೋಡೋಣ, ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಯಾರ್ಯಾರ ಮೇಲೆ ಯಾರ್ಯಾರಿಗೆ ಲವ್ ಆಗುತ್ತೆ ಅಂತ. ಯಾಕಂತಂದ್ರೆ ಪ್ರತಿ ಎಪಿಸೋಡ್ ಅಲ್ಲೂ ಅಥವಾ ಪ್ರತಿ ಒಂದು ಸೀಸನ್ ಅಲ್ಲೂ ಕೂಡ ಒಂದು ಲವ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಈ ಸಲ ಯಾರಿಗೆ ಯಾರ ಮೇಲೆ ಲವ್ ಆಗುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಜೊತೆಗೆ ಅನುಷಾ ರೈ ಅವರು ಸಿಕ್ಕಾಪಟ್ಟೆ ಹತ್ರು, ನನಗೆ ಊಟ ಮಾಡಕ್ ಆಗ್ತಾ ಇಲ್ಲ, ಗಂಜಿ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈ ಹಿಂದೆ ಅವರು ತುಂಬಾನೇ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದವರು. ಸೊ ಇಲ್ಲಿ ಏನು ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಪಡ್ತಿದ್ರು ಅವರು. ಬಿಗ್ ಬಾಸ್ ಮನೆಯಲ್ಲಿ ಮನೆ ಕೆಲಸ ಕೂಡ ಪಾಪ ಮಾಡ್ತಾ ಇದ್ರು. ನಿನ್ನೆ ಸಂಚಿಕೆಯಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೆಲ್ಲಾ ಪಾತ್ರೆಗಳನ್ನ ತೊಳಿತಾ ಇದೀನಿ ಅಂತ ಕ್ಯಾಮ್ರಾ ಎದುರುಗಡೆ ಹೇಳ್ಕೊಂಡ್ರು. ಇನ್ ಮುಂದೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ನೀಟಾಗಿ ಕೆಲಸ ಎಲ್ಲ ಕಲ್ತಿರ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ
ಪಾಪ ಎಲ್ಲೋ ಒಂದ್ ಕಡೆ ಅವರು ಈ ಹಿಂದೆ ಕೆಲಸ ಮಾಡಿರಲ್ಲ, ಸಡನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲಾ ಕೆಲಸ ಮಾಡ್ಬೇಕಲ್ಲ ಅಂತ ಒಂದ್ ಸ್ವಲ್ಪ ಅಳು ಬಂತು ಪಾಪ ಕ್ಯಾಮ್ರಾ ಎದುರುಗಡೆ ಹತ್ಕೊಂಡ್ರು ಅನ್ನುವಂಥದ್ದು. ಸೊ ನಿನ್ನೆ ಸಂಚಿಕೆಯಲ್ಲಿ ಇಷ್ಟೆಲ್ಲ ಆಯ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಇದೇ ರೀತಿಯಾಗಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಕ್ಯಾಮ್ರಾಮ್ಯಾನ್ ನಾಗರಾಜ್ ಜೊತೆ ಶ್ರುತಿ ನೀರಾಯ, ಸಂಜೆವಾಣಿ ನ್ಯೂಸ್.